ಓಂ ಗಂ ಗಣಪತಿಯೇ ನಮಃ. ಎಲ್ರಿಗೂ ಭಗವಂತನ ಸದಾಶೀರ್ವಾದ ಸಿಗ್ಲಿ. ನಿಮ್ಮ ಬಾಳು ಕೂಡ ಸಿಹಿಯಿಂದನೇ ತುಂಬಿರ್ಲಿ ಅಂತ ಮೊದಲಿಗೆ ಸಿಹಿಯನ್ನ ಹಂಚಲಾಗ್ತಿದೆ ನಮ್ಮ ಸಿನಿಮಾ ಟೀಮ್ ಪರವಾಗಿ. ಸಾಯಿ ರಮೇಶ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತ ಚೊಚ್ಚಲ ಸಿನಿಮಾ ಭಗೀರಥ. ಭಗೀರಥ ಅಂದ ಕೂಡಲೇ ನಮ್ಮೆಲ್ರಿಗೂ ನೆನಪಾಗೋದು ಅವಿರತ ಶ್ರಮ ಮಾಡುವಾಗ ಭಗೀರಥ ಪ್ರಯತ್ನ ಅಂತ ಹೇಳಲಾಗತ್ತೆ. ಶ್ರೀರಾಮಚಂದ್ರನ ಪೂರ್ವಜರು ಭಗೀರಥ ಮಹರ್ಷಿಗಳು ಕೂಡ ಹೌದು. ಮಹರ್ಷಿಗಳನ್ನ ಸ್ಮರಿಸ್ಕೊಳ್ತಾ ಭಗೀರಥ ಸಿನಿಮಾ ಆಕ್ಚುಲಿ ನಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆಸ್ಬೇಕು. ಕ್ಯಾಪುರಂ ಹತ್ರ ಒಂದು ಅದ್ದೂರಿ ಸೆಟ್ ಹಾಕಿದ್ವಿ. ಪ್ರಮೋಷನಲ್ ಸಾಂಗ್ ಒಂದನ್ನ ನಾವು ಮಾಡ್ತಿರುವಾಗ ನಿಮ್ಮೆಲ್ಲರನ್ನ ಅಲ್ಲಿಗೆ ಕರೆಸಿ ತೋರಿಸ್ಬೇಕು ನಮ್ಮ ಒಂದು ಪ್ರಯತ್ನ ಹೇಗಿದೆ ಅಂತ ಬಹಳ ಆಸೆಯಿಂದ ಇದ್ವಿ. ಕಾರಣಾಂತರಗಳಿಂದ ಅವತ್ತು ತುಂಬಾನೇ ಸಿನಿಮಾ ರಿಲೀಸ್ ಇದ್ದಿದ್ರಿಂದ ನಿಮ್ಮನ್ನ ನಾವು ಬರ್ಮಾಡ್ಕೊಳ್ಳಿಕ್ ಸಾಧ್ಯವಾಗ್ಲಿಲ್ಲ, ನೀವೆಲ್ಲ ಬ್ಯುಸಿ ಇದ್ರಿ ಅಂತ. ಸೊ ನಮ್ಮ ಸಂಪೂರ್ಣ ಟೀಮ್ ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಎಂತಹ ಒಂದು ಸಾಂಗ್ ಅನ್ನ ನಾವು ಶೂಟ್ ಮಾಡಿದೀವಿ ಅಂತ ತಿಳಿಸ್ಲಿಕ್ಕೆ ಪ್ರೊಡ್ಯೂಸರ್ ನಮ್ಮ ಭೈರಪ್ಪ ಗೌಡ್ರು, ಭೈರಪ್ಪ ಗೌಡ್ರು ದಯಮಾಡಿ ವೇದಿಕೆಗೆ ಬರಬೇಕು. ನಿರ್ದೇಶಕರಾದಂತಹ ರಾಮ್ ಜನಾರ್ದನ್ ಅವರು, ಬಾಯ್ ಫ್ರೆಂಡ್ ಸಿನಿಮಾ ಖ್ಯಾತಿಯ ರಾಮ್ ಜನಾರ್ದನ್ ಅವರು, ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಚೇತನ್ ಎಸ್ ರಮೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಜಮಾನಾ ಸಿನಿಮಾ ಯಾಕೆ ಅಂತ ನಾನು ಕೇಳಲ್ಲ. ಓಕೆ, ಲೆಟ್ ಸ್ಟಾರ್ಟ್. ಎಸ್, ವೇದಿಕೆಯಲ್ಲಿ ನಮ್ ಜೊತೆ ಇದ್ದಾರೆ ನಮ್ಮ ನಿರ್ಮಾಪಕರಾದಂತಹ ಭೈರಪ್ಪ ಗೌಡ್ರು. ಕಾರಣಾಂತರಗಳಿಂದ ಮತ್ತೊಬ್ರು ನಿರ್ಮಾಪಕರು ಕೆ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಭಾಗಿಯಾಗಿಲ್ಲ. ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಚೇತನ್ ಎಸ್ ರಮೇಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿರ್ದೇಶಕರಾದಂತಹ ರಾಮ್ ಜನಾರ್ದನ್ ಅವರು, ನಮ್ಮೆಲ್ಲರಿಗೂ ಚಿರಪರಿಚಿತರು ಜನ್ನಿ ಅವರು. ಹೀರೋ ಜಯಪ್ರಕಾಶ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮ್ ಜನಾರ್ದನ್. ಹಲವಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮೊದಲ ಚಿತ್ರ ಬಾಯ್ ಫ್ರೆಂಡ್ ಅಂತ ದಿಲೀಪ್ ರಾಜ್ ಅವರು ಹೀರೋ ಆಗಿ ಮಾಡಿದ್ರು. ಅಲ್ಲಿಂದ ಜರ್ನಿ ಶುರುವಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಾ ಇದ್ದೀನಿ. ಬಟ್ ಒಂದು ಹಿಟ್ ಬೇಕು ಅಂತ ಹಂಬಲಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಪ್ರೆಸ್ಸಲ್ಲೂ ಹೇಳಿದ್ದೆ, ಒಂದು ಹಿಟ್ ಇಲ್ಲ ಅಂದರೆ ಸಿನಿಮಾದಲ್ಲಿ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಈಗಲೂ ಆ ಹಿಟ್ಟು ಈಗ ಹತ್ರ ಬಂದಿದೆ. ಭಗೀರಥದಿಂದ ಖಂಡಿತ ಆ ಒಂದು ಸಕ್ಸಸ್ ಕಾಣ್ತೀವಿ. ಭಗೀರಥಗೆ ಅಂದ್ರೆ ನಮ್ಮ ಇತಿಹಾಸದ ಭಗೀರಥ ಇಷ್ಟೆಲ್ಲ ಪ್ರಯತ್ನ ಮಾಡಿ ನೀರನ್ನ ಭೂಮಿಗೆ ತಂದರು. ಹಾಗೆ ಒಂದು ಹಿಟ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು, ಇಷ್ಟೆಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಂತ ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ಬಹುಶಃ ಸಿನಿಮಾದವ್ರಿಗೆ ಗೊತ್ತಿದೆ, ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಬೆಳಗ್ಗೆ ಎದ್ರೆ ಮನೇಲಿ ಕೇಳ್ತಾರೆ ಫ್ಯಾಮಿಲಿ, ಏನ್ರಿ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡೇ ಸಿನಿಮಾ ನೋಡ್ತಾನೆ ಇರ್ತೀರಾ, ಏನ್ ಮಾಡ್ತೀರಾ, ಅದು ರಿಲೀಸ್ ಮಾಡೋದಲ್ಲ ಅಂತ. ಅಂದ್ರೆ ನಮ್ಮ ಒಂದು ಪೈನ್ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರು ಒಂದು ಪ್ರೇಕ್ಷಕರ ತರಾನೆ ನಮ್ಮ ಮನೆಯಲ್ಲಿ ನಮ್ಮ ಮಡದಿ ಇರ್ಬೋದು, ನಮ್ಮ ಮನೆಯವರೆಲ್ಲರೂ ಇರ್ಬೋದು. ಈಗ ಈ ಭಗೀರಥಗೆ ಒಂದು ತುಂಬಾ ದೊಡ್ಡ ಸಕ್ಸಸ್ ಸಿಗೋ ತರ ಎಲ್ಲ ಪ್ಯಾಕೇಜ್ ಆಗಿ ಬಂದಿದೆ. ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ವಿ ನಾವು ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ ಅಂತ. ಒಂದ್ ನಿಮಿಷ. ಈಗ ಮತ್ತೆ ಲಾಸ್ಟ್ ಟೈಮ್ ನಾವು ಆಕ್ಚುಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ಏನೋ ಬೇಕು ಅನಿಸ್ತು ಸಿನಿಮಾ. ಈಗ ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡಿದ್ವಿ. ಅದಕ್ಕೆ ತುಂಬಾ ದಿನಗಳ ಕಾಲ ಟೈಮ್ ತಗೊಂಡ್ವಿ. ಆ ಸಾಂಗ್ ಮಾಡಿದ್ಮೇಲೆ ಇಬ್ರು ನಾಯಕನ ಇಟ್ಕೊಂಡು ಮಾಡ್ಬೇಕು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಬರಬೇಕು, ಸುಂದರವಾಗಿ ಇರ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಹುಡುಕಿ ನಮ್ಮ ಕನ್ನಡದವರೇ ಬೇಕು ಅಂತ. ಆಕ್ಚುಲಿ ನಮ್ಮ ತಲಕಾಡ್ ಸೈಡು ಬಾಂಬೆ ಅವ್ರನ್ನ ಹಾಕೋಣ ಅಂದ್ರು. ಯಾಕಂದ್ರೆ ಬಾಂಬೆ ಅವ್ರು ತುಂಬಾ ಕ್ಲೋಸ್ ಇರ್ತಾರೆ. ಇಲ್ಲ ನನಗೆ ಕನ್ನಡದವರೇ ಬೇಕು, ಲಾಸ್ಟ್ ಟೈಮ್ ಎಲ್ಲ ಆ ತರ ನನ್ಗೆ ಕ್ವಶನ್ಸ್ ಬಂದಿದೆ ಅಂತ ಹೇಳಿ ನಮ್ಮ ಕನ್ನಡದನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ನಾಗಿ ಮಾಸ್ಟರ್ ತುಂಬಾ ದಿನ ಪ್ರಾಕ್ಟೀಸ್ ಮಾಡಿದ್ದಾರೆ. ಸಾಂಗ್ ಅಲ್ಲಿ ಮತ್ತೆ ಬಂದ್ರೆ ಒಬ್ಬ ಐಟಮ್ ಸಾಂಗ್ ತರ ಆಗ್ಬಿಡುತ್ತೆ. ಹುಡುಗಿರು ಒಂದು ಸಾಂಗ್ ಅಲ್ಲಿ ಬಂದು ಹೊಟ್ಟೋಗ್ತಾರೆ. ಅದಕ್ಕೆ ಕುತ್ಕೊಂಡು ಒಂದು ಕತೆ ಮಾಡಿ ನಮ್ಮ ಸಿನಿಮಾಗೆ ಪೂರಕವಾಗಿ ಇನ್ನೂ ಏನಾದ್ರು ಪ್ಯಾಕಿಂಗ್ ಮಾಡ್ಬೋದಾ, ಅಂದ್ರೆ ಒಂದ್ ಒಳ್ಳೆ ಪ್ಯಾಕೇಜ್ ತರ ಸಿನಿಮಾ ಆಗ್ಬೋದಾ ಅಂತ ಹೇಳಿ ಕತೆಗೆ ಪೂರಕವಾಗೋ ತರ ಮತ್ತೆ ಒಂದು 10 days ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಎಲ್ಲ. ತಾವೆಲ್ಲ ತುಂಬಾ ಇಷ್ಟಪಡ್ತೀರಾ. ಸಿನಿಮಾ ಎಷ್ಟು ಮಟ್ಟಿಗೆ ಪ್ಯಾಕೇಜ್ ಬಂದಿದ್ರೆ ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಒಂದ್ 4 ಜನ ಕರೆದು ಕೂರಿಸಿ ನೋಡ್ಸಿದ್ವಿ. ಇಲ್ಲ ಸಖತ್ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಟೈಮ್, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ನಾವು ರೆಡಿ ಮಾಡ್ತೀವೋ ಪ್ರಮೋಷನಲ್ಲೂ ಅಷ್ಟೇ ಇಂಪಾರ್ಟೆಂಟ್. ಒಬ್ಬ ನಿರ್ದೇಶಕ ಎಷ್ಟೆಲ್ಲ ಪ್ರಯತ್ನ ಮಾಡಿ ರಿಲೀಸ್ ಮಾಡ್ಬೋದು, ಸಿನಿಮಾ ಪ್ರಚಾರಕ್ಕೆ ಬರ್ದೇನೆ ಕಣ್ಮರೆ ಹೊಟ್ಟೋಗ್ತಾರೆ.
ಹಾಗಾಗಿ ನೀವುಗಳು ಪತ್ರಿಕಾ ವರ್ಗದ ಮಿತ್ರರು ಇರ್ಬೋದು, ಎಲ್ಲ ನನ್ನ ಹಿರಿಯರಿದ್ದಾರೆ, ನಮ್ಮೆಲ್ಲರೂ ನಮ್ಗೆ ಚಿರಪರಿಚಿತವರು. ದಯವಿಟ್ಟು ನಮ್ಗೊಂದು ಒಳ್ಳೆ ಪ್ರಮೋಷನ್ ಕೊಟ್ಟು ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಒಂದು ಸಾಥ್ ಕೊಟ್ರೆ ಖಂಡಿತ ನಾವು ಒಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಕ್ಕೆ ನಮ್ಗೊಂದು ಪೂರಕವಾಗುತ್ತೆ. ಒಂದು ಸಕ್ಸಸ್ ಅಂತ ಇದೆಯಲ್ಲ, ಅದು ನಮ್ಗೆ ಒಂದು ಜನ್ಮ ಇದ್ದಂಗೆ, ಒಂದು ಬರ್ತ್. ಯಾಕೆಂದ್ರೆ ಒಂದು ಸಕ್ಸಸ್ ಕೊಟ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬಹುದು. ಅದು ತಮ್ಮ ಕೈಯಲ್ಲಿ ಇರುತ್ತೆ. ಒಂದು ಬರವಣಿಗೆಯಲ್ಲಿ ಒಂದು ಪದದ ಮುಖಾಂತರ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ನೀವು ಕರ್ಸಷ್ಟು ತಾಕತ್ ಇರೋದು ಮೀಡಿಯಾದಿಂದ ಯಾರು ಏನೇನೋ ಆಗೋದ್ರು, ಮೇಲಕ್ಕೂ ಬಿದ್ರು ಕೆಳಕ್ಕೂ ಬಿದ್ದೋದ್ರು. ಹಾಗಾಗಿ ತಾವು ದಯವಿಟ್ಟು ನಮ್ಮಂತ ಒಂದು ಸಣ್ಣ ನಾವು ಸಣ್ಣ ಪ್ರತಿಭೆ ಅಂತಾನೆ ಹೇಳ್ಕೋಬಹುದು. ಲಾಸ್ಟ್ ಟೈಮ್ ನಾವು ಆಡಿಯೋ ರಿಲೀಸ್ ಕೇಳಕ್ ಹೋದಾಗ ನಮ್ಮ ಸಾಂಗ್ ತುಂಬಾ ಚೆನ್ನಾಗಿದೆ. ನಾನು ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಸಾಂಗ್ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಯಾವ್ದು ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾರೆ. ಹಿಟ್ ಅನ್ನೋದಿದೆಯಲ್ಲ, ಅದು ಒಂದು ಬೆನ್ನಿಗೆ ಇದ್ದಂಗೆ, ಒಂದು ಪವರ್ ಇದ್ದಂಗೆ. ದಯವಿಟ್ಟು ಆ ಹಿಟ್ಗೆ ನಾವು ನಮ್ಮ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡೋಣ. ಬಾಯ್ ಫ್ರೆಂಡ್ 15 ವರ್ಷದಿಂದನೇ ಒಂದು ಒಳ್ಳೆ ಸಿನಿಮಾ ನೀವೆಲ್ಲ ಬರ್ದಿದ್ರಿ, ಅತ್ಯುತ್ತಮವಾಗಿ ಓಡುವಂತ ಚಿತ್ರ, ಯಾಕೆ ಅದ್ಭುತವಾಗಿ ಸಕ್ಸಸ್ ಆಗಿಲ್ಲ ಅಂತ ಒಂದು ರೇಟಿಂಗ್ ನನ್ನ ಹತ್ರ ಇದೆ. ನಾನು ನೋಡ್ತಾ ಇರ್ತೀನಿ, ಆಗ್ಲೂ ಸಿನಿಮಾ ನೋಡ್ತೀನಿ, ಅದನ್ನು ನೋಡ್ತೀನಿ. ಗೊತ್ತಿಲ್ಲ ಯಾಕೋ ನಮ್ಗೆ ಅದೃಷ್ಟ ಇರ್ಲಿಲ್ವೋ, ನಮ್ಮ ಕ್ಯಾಸ್ಟಿಂಗ್ ರಾಂಗ್ ಆಯ್ತು, ವಾಟ್ ಎವರ್, ಐ ಡೋಂಟ್ ನೋ. ಹಾಗಾಗಿ ಈ ಸರಿ ಎಲ್ಲಾ ತರದ ಪ್ರಯತ್ನ ಮಾಡಿದ್ವಿ. ದಯವಿಟ್ಟು ತಾವೆಲ್ಲ ಸಣ್ಣ ಸಿನಿಮಾ ನೋಡಿದ್ಮೇಲೆ ಅನ್ಸ್ಬೋದು, ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕನು, ಪ್ರತಿಯೊಬ್ಬ ಮೋರವರ ಪತ್ರಿಕೆಯವರಿಗಂತೂ ಬಹಳ ಸೂಕ್ಷ್ಮ. ಒಂದು ಬೆನ್ನರ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಕಾರ್ ಬಂದು ಹೋಗುತ್ತೆ ಅಂತ ಒಂದು ಪ್ರೆಸ್ ರಿಪೋರ್ಟರ್ ಬರೆದಿರ್ತಾನೆ. ಅಂತ ಎಪಿಕ್ ಸಿನಿಮಾದಲ್ಲಿ ಅಂದ್ರೆ ಪತ್ರಿಕೆಯವರು ಅಷ್ಟು ಸೂಕ್ಷ್ಮತೆಯಿಂದ ಸಿನಿಮಾ ನೋಡ್ತೀರಾ. ಸಿನಿಮಾ ನೋಡಿ ಸಣ್ಣ ಪುಟ್ಟ ತಪ್ಪುಗಳು ಬಂದೇ ಬರ್ತವೆ, ಅದೆಲ್ಲ ನೀವು ಮನ್ನಿಸಿ ನಮ್ಗೆ ಒಂದು ದೊಡ್ಡ ಸಕ್ಸಸ್ ಕೊಡಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಕೇಳ್ಕೊತೀನಿ. ಸಿನಿಮಾ ಹೇಳಿದಲ್ಲ, ಈ ಸಾಂಗು ಒಳ್ಳೆ ಸಾಂಗು, ಪೆಪ್ಪಿ ಇರೋಂಥ ಸಾಂಗು, ಸೂಪರ್ ಹಿಟ್ ಆಗುವಂತ ಸಾಂಗು. ಒಂದು 3 days ಸಾಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿ. ಹಂಗೆ ಟಾಕಿ ಪರ್ಸನ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಈಗ ಒಳ್ಳೆ ಮೋಸ್ಟ್ಲಿ ಮಂಗ್ಲಿ ಮೇಡಮ್ ಅವ್ರು ಆಡ್ತಾರೆ, ಮಾತಾಡ್ತಾ ಇದ್ವಿ. ಒಳ್ಳೆ ಇನ್ನೊಂದು ವಿಜಯ್ ಪ್ರಕಾಶ್ ಅವ್ರು ಆಡ್ತಾರೆ, ಇನ್ನೊಂದು ಕೈಲಾಶ್ ಕೆ ಅವ್ರು ಆಡ್ತಾರೆ, ಎಲ್ಲರೂ ಮಾತಾಡ್ಕೊಂಡಿದ್ವಿ. ಶಾರ್ಟ್ಲಿ ಅದನ್ನು ಒಂದು ಪ್ರೋಗ್ರಾಮ್ ಆಗುತ್ತೆ. ರೆಡಿ ಆಗಿದೆ ಸರ್, ಇದು ಈಗ ಹಾಡಿಸ್ಬೇಕಷ್ಟೆ ಸರ್. ರೆಡಿ ಇದೆ, ಸೆನ್ಸಾರ್ಗೆ ಹೋಗುತ್ತೆ, ಇನ್ನೊಂದು ವಾರದಲ್ಲಿ ಹೋಗುತ್ತೆ. ನಾವು ಅದಂದ್ರೆ ನಾವು ಆಕ್ಚುಲಿ ಅಕ್ಟೋಬರ್ ದಸರಾ ಬರ್ಬೇಕು ಅನ್ಕೊಂಡ್ವಿ. ದಸರಾ ಬರೋದಕ್ಕೆ ನಿಮಗೆ ಗೊತ್ತು ಯಾವ ಸಿನಿಮಾಗಳು ಬರ್ತಾ ಇದೆ ಅಂತ. ಯಾಕಂದ್ರೆ ಆನೆಗಳು ಮತ್ತೆ ನಾವು ಅಂದ್ರೆ ನಮ್ದು ಒಂದು ಆನೆ ಆಗ್ಬೋದು, ನಾವು ಮೊದ್ಲೇ ನಮ್ಮ ಕೆಪಾಸಿಟಿ ನೋಡ್ಬೇಕು. ಹಾಗಾಗಿ ಒಂದು ಒಳ್ಳೆ ಕ್ಯಾಪ್ ನೋಡ್ಕೊಂಡು ಒಂದು ಒಳ್ಳೆ ಪ್ರಮೋಷನ್ ಮಾಡ್ಕೊಂಡು ದಸರಾದಿಂದ ದೀಪಾವಳಿ ಒಳಗಡೆ ಬರ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಕುದುರೆಗಳಿರ್ತಾವಲ್ವಾ, ಹಂಗಾಗಿ ನಾವು ಕಾಲ್ನಡಿಗೆ ಸೈನಿಕರು ಈಗ ಸದ್ಯಕ್ಕೆ. ಹಂಗಾಗಿ ನಾವು ಸ್ವಲ್ಪ ನೋಡ್ಕೊಂಡೆ ಹೆಜ್ಜೆ ಇಡ್ಬೇಕಲ್ವಾ ಸರ್. ಇದು ಪ್ರದೀಪ್ ವರ್ಮ ಅವರು ಬಂದಿದ್ದಾರೆ. 3 ಅವ್ರ 3 ಲಿರಿಕ್ ಅವರೇ ಇಲ್ಲ ಸರ್, ಇದು ಎಲ್ಲ ಕರ್ನಾಟಕದಲ್ಲಿ ಸರ್. ಅಂದ್ರೆ ನೀವು ಹೇಳ್ದಂಗೆ ಆ ಕ್ರೇಜ್ ಇತ್ತು ಒಂದು ಕಾಲದಲ್ಲಿ. ಕರ್ನಾಟಕ ಬಿಟ್ಟು ಹೊರಗಡೆ ಹೋದ್ರೆ ಏನೋ ಒಂದು ಕ್ರೇಜ್ ಇತ್ತು. ಈಗ ಅವೆಲ್ಲ ಹೇಳಲ್ಲ, ಕಂಟೆಂಟ್, ಇಟ್ ಇಸ್ ಕಂಟೆಂಟ್ ಬೇಸ್ಡ್ ಸಿನಿಮಾ. ಕಂಟೆಂಟ್ ಚೆನ್ನಾಗಿದ್ರೆ ನೀವು ಎಲ್ಲಿ ಮಾಡಿದ್ರು ಸಿನಿಮಾ ಸೂಪರ್ ಹಿಟ್ ಆಗಿರೋ ನಿದರ್ಶನಗಳಿದೆ ನಮ್ಮಲ್ಲಿ. ಹಾಗಾಗಿ ನಾವು ನಮ್ಮ ಕತೆಗೆ ಬೇಕಿರ್ಲಿಲ್ಲ, ಯಾಕಂದ್ರೆ ನಮ್ಮ ಕತೆಗೆ ಆ ತರ ಹೊರಗಡೆ ಹೋಗೋದು ಬೇಕಿರ್ಲಿಲ್ಲ. ಒಂದು ಸಾಂಗ್ ಹೋಗ್ಬೇಕು ಬ್ಯಾಂಕಾಕ್ ಅಂತ ಅನ್ಕೊಂಡ್ವಿ, ನಮ್ಗೆ ಯಾಕೋ ಸಿಂಕ್ ಆಗ್ಲಿಲ್ಲ. ಅದು ಇಲ್ಲೇ ಒಂದು ಸೆಟ್ ಹಾಕಿ ಇಲ್ಲೇ ಮಾಡೋಣ ಅಂತ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಮಾಡಿದ್ರು. ಆಗಿಲ್ಲ ಸರ್, ಈಗ ಆಡಿಯೋ ಆಗುತ್ತೆ, ಯಾವ ಕಂಪನಿ ಅಂತ ಗೊತ್ತಿಲ್ಲ. ಅದು ನೆಕ್ಸ್ಟ್ ಮಾಡಿದೀವಿ ಸರ್, 2-3 ಕಂಪ್ನಿ ಮಾಡಿದೀವಿ. ಸಿಂಗರ್ ಹಾಡಿದ್ಮೇಲೆ ಬನ್ನಿ ಅಂತ ಹೇಳಿದ್ರು. ನಾವು ಮುಂಚೆನೆ ಜಡ್ಜ್ ಮಾಡಕ್ಕಾಗಲ್ಲ, ಸ್ವಲ್ಪ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೇಳಿದ್ವಿ. ಹಂಗಾಗಿ ಇಲ್ಲ ನೀವು ಸಿಂಗರ್ ಆಡಿಸ್ಕೊಂಡ್ ಬನ್ನಿ, ಆಮೇಲೆ ಬೇಕಾದ್ರೆ ವಿ ಕ್ಯಾನ್ ಪ್ಲಾನ್ ಮಾಡ್ಬೋದು ಸರ್. ಇದು ಒಂದು ಸಿನಿಮಾ ಒನ್ಲೈನ್ ಅಂದ್ರೆ ಒಂದು ಒಬ್ಬ ಲೈಫ್ ಅಲ್ಲಿ ಒಂದು ಹುಡುಗಿ ಬರ್ತಾಳೆ. ಒಂದು ಹುಡುಗಿ ಬಂದಾಗ ಅವಳು ಶೀಸ್ ಎ ಪ್ರೆಸ್ ರಿಪೋರ್ಟರ್. ಅವಳು ಪ್ರೆಸ್ ರಿಪೋರ್ಟ್ ಅಂದ್ರೆ ಗೊತ್ತಿದೆ, ಒಂದೆಲ್ಲ ಒಂದು ಸ್ಟಿಂಗ್ ಆಪರೇಷನ್ಗೆ ಹೋಗಿ ಸಿಗಾಕೊಂಡ್ಬಿಡ್ತಾಳೆ. ಸಿಗಾಕೊಂಡು ಬಹಳ ಜೋವಿಯಲ್ ಆಗಿದ್ದ ಒಂದು ಹುಡುಗಿ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಜೀವಂತ ಶವ ಆಗ್ಬಿಡ್ತಾಳೆ. ಹೀರೋ ಅವ್ರಿಗೂ ಹೀರೋ ಕಂಪ್ಯಾರಿಸನ್ ಇರಲ್ಲ. ಈಸ್ ಅ ವೆರಿ ಬಿಗ್ ಪೀಕ್ ಅಲ್ಲಿ ಇರುವಂತವನು. ಅವನು ಆ ಒಂದು ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇರುವಂತ ಜನ ಅವಳನ್ನ ಕೊಲ್ಯಾಪ್ಸ್ ಮಾಡ್ಬಿಡ್ತಾರೆ. ಅಂದ್ರೆ ಆವಾಗ ಅವಳನ್ನ ಉಳಿಸ್ಕೋತಾನೆ, ಹೆಂಗೆ ಅವನು ಉಳಿಸ್ಕೊಂಡು ಮತ್ತೆ ಅವನು ರೀಕ್ರಿಯೇಟ್ ಮಾಡ್ತಾನೆ ಅವನ ಲೈಫಲ್ಲಿ, ಮತ್ತೆ ಅವಳನ್ನ ಫಾರ್ಮ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್.
ಅದೊಂದು ಪ್ರಯತ್ನ, ಎಷ್ಟು ಮಟ್ಟಿಗೆ ಅವಳನ್ನ ಬದುಕಿಸ್ಕೊಂಡು ಅವಳನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋತ ಅನ್ನೋದು ಒಂದು ಕಂಟೆಂಟ್ ಓರಿಯೆಂಟೆಡ್. ಎಲ್ಲರಿಗೂ ನಮ್ಮ ಭಗೀರಥ ತಂಡದಿಂದ ನಮಸ್ಕರಿಸ್ತಾ, ಇವತ್ತು ಈ ಭಗೀರಥ ಚಲನಚಿತ್ರ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನ ಒಂದು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ. ಫಿಲಿಮು ಸಂಸಾರಿಕವಾಗಿ ಕುಂತ್ಕೊಂಡು ನೋಡುವಂಥ ಫಿಲಿಮು. ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಸಂಸಾರ ಅಂತ ಫಿಲಿಮು. ಒಂದು ಹೊರಗೆ ಒಂದು ಕೆಟ್ಟ ಒಂದು ಸೀನು ಸುಧಾ ತೋರಿಸಿಲ್ಲ ನಮ್ಮ ಈ ಫಿಲಿಮಲ್ಲಿ. ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆದ್ದರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಯುವಕರು ಈಗ ನಾವೇನು ಹೊಸದಾಗಿ ನಾವು ಬಂದಿದ್ದೀವಿ, ನಮ್ಮಂಥವ್ರಿಗೆ ನೀವು ಸಹಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಗೆ ನಿಮ್ಮ ಆಶೀರ್ವಾದ ಬೇಕು. ಮತ್ತು ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ, ನಮ್ಮ ಒಂದು ಭಗೀರಥ ಚಲನಚಿತ್ರನ ಮನೆಯವರೆಲ್ಲ ಕುಂತಿ ವೀಕ್ಷಿಸಿ ನಮ್ಮ ತಂಡನ ಮುಂದಕ್ಕೆ ತರಬೇಕಾಗಿ ನಮ್ಮ ಕರ್ನಾಟಕ ಜನತೆಗೂ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಲನಚಿತ್ರದ ಒಂದು ಏನು ಫಿಲಿಮ್ ಇದೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ, ಈಗ ಕೆಲವು ಹೀರೋಗಳಿಗೆ ಎಷ್ಟು ನೀವು ಪ್ರೋಸೆಸ್ ಕೊಡ್ತೀರೋ ಹಂಗೆ ನಮ್ಮ ತಂಡಕ್ಕೂ ಕೊಟ್ಟು ನಮ್ಮನ್ನ ಮುಂದೆ ಬರೋಂಗೆ ಇನ್ನು 4 ಫಿಲಿಮ್ ನಾನು ಮಾಡಿ ಸಕ್ಸಸ್ ಆಗೋಂಗೆ ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಸಹಕಾರ ಬೇಕು. ದಯವಿಟ್ಟು ನಮಗೆಲ್ಲ ಸಹಕರಿಸಿ. ನೀವೆಲ್ಲ ಸಾಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಲನಚಿತ್ರದ ಭಗೀರಥ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸರ್, ನಾನು 2 ಥರ ಬಿಸ್ನೆಸ್ ಇದೆ. ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ, ಆಮೇಲೆ ಹಾಗೆ ಒಂದು ಲಿಕ್ಕರ್ ಶಾಪ್ ಇದೆ. ಈಗ ಅದರಿಂದ ಸಣ್ಣ ಪುಟ್ಟ ಬಿಸ್ನೆಸ್ ಇದೆ. ಬಿಸ್ನೆಸ್ ಇರೋರೇ ಬರ್ಬೇಕು ಇಲ್ಲಿಗೆ. ಯಾಕೆ ಅಂತಂದ್ರೆ ಫಿಲಿಂ ಲ್ಯಾಂಡಲ್ಲಿ ಹೆಚ್ಚು ಕಮ್ಮಿ ಆದಾಗ ತಡ್ಕೊಳ್ಳೋಂಥವ್ರು ಬೇಕು. ಇದನ್ನೇ ಫಿಲಿಮ್ನ ಕಟ್ಕೊಂಡು ಯಾವುದೋ ಒಂದು ಫಿಲಿಮ್ಗೆ ಬರ್ತೀನಿ ಅಂತ ಅಂದಾಗ ನಾಳೆ ದಿನ ಸಕ್ಸಸ್ಫುಲ್ ಸಿಕ್ಕಿದ್ರೆ ನಮ್ಮಂತೆ ಕುಬೇರ್ ಯಾರು ಇಲ್ಲ. ಸಕ್ಸಸ್ಫುಲ್ ಸಿಕ್ತಿಲ್ಲ ಅಂತಂದ್ರೆ ನಾವು ನೋಡಿದೀವಿ ಸುಮಾರು ಎಲ್ಲ ಸುಮಾರು ಜನ ನಿರ್ಮಾಪಕರು ಪರಿಚಯದಲ್ಲಿ ಅವ್ರೆ ನಮಗೆ. ಆಗ ನೋಡಿದೀವಿ. ಆ ಥರ ಆಗೋದು ಬೇಡ. ನೀವೆಲ್ಲ ಸಹಕರಿಸಿ ನಮ್ಮ ಭಗೀರಥನ ಭಾಳ ಉನ್ನತವಾಗಿ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮ ಭಗೀರಥ ಟೀಮ್ನ ಒಂದು ಉನ್ನತ ಮಟ್ಟಿಗೆ ಏರಿಸಿ ಸರ್ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೆ ಕಳೆಯಿಂದ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗ್ಲಿ ಸರ್. ನನಗೆ ಫಿಲಿಮಲ್ಲಿ ಮಾಡಿದ್ದೀನಿ, ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಅದು ನಮ್ಮ ರವಿ ಕಾಳೆಯ ನಮ್ಮ ಇವ್ರ ಹತ್ರ ಅವ್ರು ಒಂದು 3 ಕ್ಯಾರೆಕ್ಟರ್ ಬರ್ತದೆ ವಿಲನ್. ಆ ವಿಲನ್ಸ್ ಅಲ್ಲಿ ನಾನೊಬ್ಬ ವಿಲನ್. ಆ ವಿಲನ್ ಅಲ್ಲಿ ನಾವು ಏನು ವಿಲನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ವಿಲನ್ ಏನಿದ್ರು ಬರೀ ಕೇಳ್ತನ ಬಯಸದೆ ಅವ್ರದ್ದೇನು ಅವ್ರು ಒಳ್ಳೆತನ ಮಾಡುವಂಥದ್ದೇನಿಲ್ಲ. ನಾವು ಈ ಪೇಪರ್ ಅಂತ ಒಂದು ನಿಮ್ಮ ಒಂದು ಸರ್ ಕತೆ ಪೂರ್ತಿ ಹೇಳ್ಬೇಡಿ ಸರ್, ಬಿಡಿ ಸರ್ ಹೋಗ್ಲಿ. ನಾವಲ್ಲ, ನಮ್ಮ ದೊಡ್ಡ ವಿಲನ್ ರವಿ ಕಾಳೆಯವರು ಇದ್ದಾರೆ. ನಾವು ಜೊತೆಲಿ ಇದ್ದೀವಿ. ಬಾಳರಾಜ್ ಅವರು ಇದ್ದಾರೆ. ನಾವು ಬಹಳ ಉನ್ನತವಾಗಿ ಒಂದು ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ದೀನಿ, ಆಗ್ತೀವಿ, ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇನ್ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮವನ್ನೇ ಅಂತ. ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಟೈಮ್ಸ್ ಆಫ್ ಇಂಡಿಯಾದ 6 months ಕೆಲಸ ಮಾಡಿದ್ದೆ. ಹಾಗಾಗಿ ನಾನು ಕೂಡ ನಿಮ್ಮವನ್ನೇ. ಈಗ ಮಾತಾಡ್ತಾ ಭೈರಪ್ಪ ಅವರು ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಚಿಕ್ಕದು ಅಂದ್ರು, ದೊಡ್ಡದು ನಡೆಸ್ತಾ ಇದ್ದಾರೆ. ಇವನ್ ಬಾರ್ಗಳು ಕೂಡ ನಡೆಸ್ತಾ ಇದ್ದಾರೆ ಚೆನ್ನಾಗಿ. ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮಂತೆ ಚಿಕ್ಕದು ಅಂತ. ಒಳ್ಳೆ ವಿದ್ಯಾಸಂಸ್ಥೆ ಇದೆ. ತುಂಬಾ 100 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನಿಮಾ ಗೆಲ್ಬಹುದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ. ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು, ನಾನು ನಮ್ದು ಸಿನಿಮಾ ಎಲ್ಲ ನೋಡಿದ್ದಾರೆ. ಅವ್ರ ಜಮಾನ ಅದೆಲ್ಲ ನೋಡಿದ್ರು. ಸರಿ, ಹಾಗಾಗಿ ಸೆಲೆಕ್ಟ್ ಮಾಡಿದ್ರು. ಸೊ
ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಬಹಳ ವಿಲ್ ಪವರ್ ಇರುವಂತಹ ವ್ಯಕ್ತಿತ್ವ. ಅದು ಹೀರೋಯಿಸಮ್, ವಿಲ್ ಪವರ್. ಈಗ ನಾವ್ ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ವಿಲ್ ಪವರ್ ಇರ್ಬೇಕಲ್ಲಿ. ತುಂಬಾ ವಿಲ್ ಪವರ್ ಇಲ್ಲದೆ ಅರ್ಧಕ್ಕೆ ನಿಂತೋಗುತ್ತೆ. ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್. ಈ ಎಲ್ಲ ಪುರಾಣದಲ್ಲಿ ನಾವು ನೋಡಿದೀವಿ, ಕೇಳಿದೀವಿ. ಬಹಳ ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ರು. ಯಾವ ದೇವತೆ, ಯಾವ ದೇವರುಗಳು, ವಿಷ್ಣು ಇರ್ಬೋದು, ಈಶ್ವರ ಇರ್ಬೋದು, ಪ್ರತಿಯೊಬ್ರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳುವಂತ ವಿಚಾರ. ಈ ಕಾಲದಲ್ಲಿ ಸಮಾಜ ಸೇವೆ, ಅದು ಲೋಕ ಕಲ್ಯಾಣ ಅಂದ್ರೆ ಸಮಾಜ ಸೇವೆ. ಎಲ್ರು ತಾವು ಕೂಡ ಸಮಾಜ ಸೇವೆನೆ, ನಿಮ್ದು ಕೂಡ, ರಾಜಕಾರಣಿಗಳು ಕೂಡ, ಎಲ್ರು ಅವ್ರವ್ರ ಕ್ಷೇತ್ರದಲ್ಲಿ, ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ಎಲ್ರು ಲೋಕ ಕಲ್ಯಾಣ ಅಂತಾನೆ ಹೇಳ್ಕೊಂಡೆ ನಾವು ಮಾಡ್ಬೇಕಾಗತ್ತೆ. ಆದ್ರೆ ನಾವು ಅವನೇನೋ ಮಂತ್ರಿ, ಅವನೇನ್ ಕೆಲಸ ಮಾಡ್ತಾನೆ ಅಂದ್ಬಿಡ್ತೀವಿ. ಸುಲಭ ಅಲ್ಲ ಅದು. ಅವರು ಮಂತ್ರಿ ಆಗ್ಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ. ಒಳ್ಳೇದು ಕೆಟ್ಟದ್ದು ಮಾಡೋದು ಅದು ಬೇರೆ ವಿಚಾರ. ಬಟ್ ಆ ಗುರಿ ಸಾಧಿಸ್ಬೇಕಾದ್ರೆ, ಅವ್ರು ಮಂತ್ರಿ ಆಗ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಈಗ ಅವ್ರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆಲ್ಲ. 90% ಯಾರಿಗೂ ಆರೋಗ್ಯ ಇರಲ್ಲ ಅಲ್ಲಿ. ಎಲ್ಲರ ಜಾಬಲ್ಲೂ ಮಾತ್ರೆಗಳಿರ್ತದೆ, ಎಲ್ಲರ ಕಾರಲ್ಲೂ ಔಷಧಿಗಳಿರ್ತದೆ. ಅಂದ್ರೆ ಒಂದು ವಿಲ್ ಪವರ್ ಇರ್ಬೇಕು ಅಂತ ಒಬ್ಬ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂತ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು. ಸೊ ಸಾಹಸ, ಅದ್ರಲ್ಲಿ ನಾನು ಮೊದ್ಲೇ ಹೇಳಿದ್ದೆ ತಮ್ಗೆ, ನಂದು ಬ್ಲಾಕ್ ಬೆಲ್ಟ್ ಕರಾಟೆ ಇದ್ದಿದ್ರಿಂದ ನನಗೆ ಬಹಳ ಈಸಿ. ಅದು ಯಾವುದೇ ಮಾಸ್ಟರ್ಗಳು ಮಾಡಿಸಿದ್ರು ಕೂಡ ಈಸಿ ಆಯ್ತು ನನಗೆ. ಎಲ್ಲ ಫೈಟ್ 4 ಇದೆ, 4 ಕೂಡ ನಾವು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಶಕ್ತಿ ಮೀರಿ ಮಾಡಿದ್ದೀನಿ ಇದರಲ್ಲಿ. ಬಟ್ ಅಲ್ಲಿ ಏನು ನನ್ಗೆ ಯಾವುದೋ ಕಷ್ಟ ಆಗಿಲ್ಲ, ಸ್ಟಂಟ್ ವಿಚಾರದಲ್ಲಿ ಮಾತ್ರ. ಸೊ ಚೆನ್ನಾಗಿ ಬಂದಿದೆ. ಆ ಪಾತ್ರಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಆ ಒಂದು ಆಕ್ಷನ್ ಇದರಲ್ಲಿ. ಇನ್ನು ಉಳಿದಿದ್ದೆಲ್ಲ ನಿರ್ದೇಶಕರು ಮಾಡಿಸಿದ್ದಾರೆ. ಸಾಂಗ್ ಇರ್ಬೋದು, ಟಾಕಿ ಪೋರ್ಷನ್ ಇರ್ಬೋದು, ಅದರೆಲ್ಲ ಮಾಡಿದೀವಿ, ಚೆನ್ನಾಗಿ ಮಾಡಿದೀವಿ ಆದಷ್ಟು. ಹೌದು ಸರ್. ಸರ್ ಸಾಂಗ್ 3 ಸಾಂಗ್ ಇದೆ. ಮೇಜರು ಟೈಟಲ್ ಸಾಂಗ್ ಒಂದೇನೋ ಅದು ಇದು ಮಾಡ್ಕೊಂಡಿದ್ದಾರೆ. 3 ಸಾಂಗ್ ಇದೆ. ಒಂದು ಡ್ಯೂಯೆಟ್ ಸಾಂಗ್, ಎಕ್ಸ್ಟ್ರಾರ್ಡಿನರಿ ಸಾಂಗ್, ಕಣ್ಣೋಟಕ್ಕೆ ಕಣ್ಣಾದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅದು. ಈಗ ಮೊನ್ನೆ ಮಾಡಿದಂತ ಸಾಂಗ್ ಇದು ಇವರಿಬ್ರು ಒಳ್ಳೆ ಆರ್ಟಿಸ್ಟ್ಗಳು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು. ಮಾವ ಮಾವ ಅಂತ ಹೇಳಿ ಒಂದು ಸಾಂಗ್, ಅದು ಟೈಟಲ್ ಸಾಂಗ್. ಅದು ತುಂಬಾ ಅದ್ಭುತವಾಗಿ ಬಂದಿದೆ. 3 ದಿವಸ ಇದು ಮಾಡಿದ್ವಿ ರಾಮತಿನಗರದಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಅದರಲ್ಲಿ ಅದು ಕ್ಲಾಸಿಕಲ್ ಡ್ಯಾನ್ಸ್ ಟೈಪ್ ಮತ್ತೆ ಮಾಡರ್ನ್ ಡ್ಯಾನ್ಸ್ ಎರಡು ಮಿಕ್ಸ್ ಇದೆ ಅದರಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ಅದನ್ನ ಹಾಗೆ ಮಾಡಿದೀವಿ. ಸೊ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಏನೋ ಕೈಲಾಶ್ ಕೇರ್ ಅವ್ರ ಕೆಲ ನಡೆಸ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಅಲ್ಟಿಮೇಟ್ ನಮ್ಮ ನಿರ್ಮಾಪಕರು ಹೇಳಿದ್ರು, ಸಾಂಸಾರಿಕ ಚಿತ್ರ ಇದು, ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂತ ಸಿನಿಮಾ ಅಂತ ಹೇಳಿ. ನಿಜಕ್ಕೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು, ಎಲ್ಲರೂ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಮಾಸ್ಟರ್ ಇವರು ನಮ್ಮ ನಾಗಿಯವರು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಬಹಳ ಪ್ರೋತ್ಸಾಹ ಕೊಟ್ಟರು ನಮ್ಗೆ. ಸ್ಟೆಪ್ಸ್ ಎಲ್ಲ ಪಕ್ಕ ಬರೋರ್ಗು ಬಿಡ್ಲಿಲ್ಲ. ಹಾಗಾಗಿ 3 ಜನರು ಕೂಡ ಶಕ್ತಿ ಮೀರಿ ಮಾಡಿದೀವಿ, ಚೆನ್ನಾಗಿ ಬಂದಿದೆ ಆ ಸಾಂಗು. ಇನ್ನು ಉಳಿದಂತೆ ರವಿ ಕಾಳೆ ಇದ್ದಾರೆ, ಅವ್ರ ಜೊತೆಗೆ ಬಾಲರಾಜ್ ಬಾಲ್ವಾಡಿ ಇದ್ದಾರೆ, ಸುಮಾರು ಇದ್ದಾರೆ. ನಮ್ಮ ಕೇರ್ಪೇಟೆ ಶಿವರಾಜ್, ಸುಧಾ ಬಲ್ವಾಡಿ ಅವರು, ತುಂಬಾ ಅನೇಕರು ಇದ್ದಾರೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಸರ್. ರವಿ ಕಾಳೆ ಮಾತ್ರ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಹೀರೋಯಿನ್ ಹಾಯ್, ಎಲ್ಲಾ ಮೀಡಿಯಾ ಫ್ರೆಂಡ್ಸ್ಗೂ ಫಸ್ಟ್ಲಿ ಹಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೆಲ್ರಿಗೂ. ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವ್ ಇವತ್ತಿನ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲಾ ಟೀಮ್ಗೂ ತುಂಬಾ ಖುಷಿ ವಿಚಾರ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಸೊ ನೀವೇನು ಎಸ್ ಮಾಡಿದ್ದೀನಿ ಅಂಡ್ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದ್ ಥಾಟ್ ಬರುತ್ತೆ, ರಾಧಾ. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಹುಡುಗಿ ರಾಧಾ. ಸೊ ಅವಳಿಗೆ ಏನಾದ್ರೂ ಬೇಕಂದ್ರೆ ಅವಳು ಯಾವ ಲೆವೆಲ್ ವರ್ಗೂ ಹೋಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟ್. ಹೋಗಿ ಏನೆಲ್ಲ ಆಗತ್ತೆ, ಎಸ್ಪೆಷಲಿ ಗರ್ಲ್ಸ್ಗೆ.
ಸೊ ಅವರು ಏನಾದ್ರೂ ಡಿಸಿಷನ್ ತಗೊಳ್ಳುವಾಗ ತುಂಬಾ ಫಾಸ್ಟ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರು ಯಾವ ಸ್ಟೇಜ್ಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಭಗೀರಥ ಮೂವಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ ಈಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಮೂವಿ. ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡುವಂತ ಮೂವಿ. ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಹೊಗಳೋದಕ್ಕಿಂತ ನೀವು ಮೂವಿನ ನೋಡಿ ನಮ್ಗೆ ರಿವ್ಯೂಸ್ ನ ಕೊಡ್ಬೇಕು, ಹೇಳ್ಬೇಕು. ಎಸ್ಪೆಷಲಿ ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಚೇತನ್ ಸರ್ ಆಗ್ಲಿ, ಜನಾರ್ದನ್ ಸರ್ ಆಗ್ಲಿ, JP ಸರ್ ಆಗ್ಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನ್ ಕೇಳ್ಕೊತೀನಿ. ಸೊ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡ್ಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಪಾತ್ರ ರುಕ್ಮಿಣಿ ಪಾತ್ರ. ಸೊ ಇದೊಂಥರ ಸಾಫ್ಟ್ ಅಂಡ್ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಪಾತ್ರನ ಜನಾರ್ದನ್ ಸರ್ ತುಂಬಾ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ, ಇದನ್ನ ನೀನೇ ಮಾಡ್ಬೇಕು ಅಂತ. ಸೊ ಎಸ್ಪೆಷಲಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಚೇತನ್ ಸರ್ ಅವರು ಕೂಡ ಪ್ರತಿಯೊಂದು ಸೀನ್ ಆಗ್ಬೇಕಾದ್ರೂ ಇಲ್ಲ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಮಾಡಿ ಅಂತ ಪ್ರತಿ ಸಲ ಬಂದ್ ಕೇಳೋದಾಗ್ಲಿ ಮತ್ತೆ ನಮ್ಮನ್ನ ಟ್ರೀಟ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಬ್ಯಾನರ್ ಅಲ್ಲಿ ಮಾಡಕ್ ನಮಗ್ ತುಂಬಾ ಖುಷಿ ಇತ್ತು. ಸೊ ತುಂಬಾ ಚೆನ್ನಾಗಿ ಆರ್ಟಿಸ್ಟ್ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ JP ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಕೂಡ ಅಷ್ಟೇ, ಏನೇ ಇದ್ರು ಹೇಳಿ, ಏನೇ ಇದ್ರು ಲೈಕ್ ಬ್ಯಾನರ್ ಬಗ್ಗೆ ಹೇಳಿ, ಲೈಕ್ ಏನೇ ಇದ್ರು ತೊಂದ್ರೆ ಇದ್ರೆ ನಿಮ್ಗೆ ಹೇಳ್ಕೊಳ್ಳಿ ಅದನ್ನ ಎಲ್ರು ಮುಂದೆನೋ ಅಂತ ಅವರು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾ ಇದ್ರು. ಸೊ ನಮಗ್ ತುಂಬಾ ಖುಷಿ ಇದೆ ಈ ಪ್ರೊಡಕ್ಷನ್ ಅಲ್ಲಿ ಮಾಡಿದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವ್ದೋ ರುಕ್ಮಿಣಿ ನಾಗಿ ಅಂತ ಡ್ಯಾನ್ಸ್ ಮಾಸ್ಟರ್. ಸುಮಾರು ಒಂದು 20 ವರ್ಷಗಳಿಂದ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಒಂದು 5 years ಬ್ಯಾಕ್ ಇಂದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದೇನೆ. ಸುಮಾರು ಒಂದು 100 ಸಿನಿಮಾಗಳು ಮಾಡಿದ್ವಿ ಸರ್. ಒಂದು ಹಿಟ್ಟು ವೈಟಿಂಗ್, ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಹಿಟ್ಟು ಬೇಕಂತ. ಅದಕ್ಕೋಸ್ಕರ ಕಾಯ್ತಾ ಇದೀವಿ, ಹಂಬಲಿಸ್ತಾ ಇದೀವಿ. ಚಾನ್ಸ್ ಬರುತ್ತೆ ಅಂತಾನೆ ಕಾಯ್ಕೊಂಡಿದೀವಿ ಇಂದವರೆಗೂ. ಬಟ್ ಈ ಸಾಂಗ್ ಅಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಯಾವ ತರ ಅಂದ್ರೆ ಕಲರ್ ಕಾಂಬಿನೇಷನ್ ಆಗ್ಬೋದು, ಇವ್ರು 3 ಜನರ ಕಾಂಬಿನೇಷನ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವೆಲ್ಲ ಹೇಳ್ತಾ ಇದೀವಿ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಮ ಇದು ನನಗೆ ಖಂಡಿತ ಬೇಕು, ನಿಮ್ ರಿವ್ಯೂ ಬೇಕು. ಅದಕ್ಕೋಸ್ಕರ ತುಂಬಾ ವೈಟ್ ಮಾಡ್ತಾ ಇದೀವಿ. ಬಟ್ ಇದ್ರಲ್ಲಿ ಇನ್ನೂ ಒಂದು ಏನು ಸ್ಪೆಷಲ್ ಪ್ರೈಸ್ ಅಂದ್ರೆ ನಾನು ಇವ್ರ ಜಮಾನಾ ಸಿನಿಮಾದಲ್ಲಿ ನಾನು ಡ್ಯಾನ್ಸರ್, ಇವತ್ತು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ. ಅವ್ರ ಸಿನಿಮಾ ಸೇಮ್ ಅವರೇ ಹೀರೋ, ಬಟ್ ನಾನು ಇವತ್ತು ಡ್ಯಾನ್ಸ್ ಮಾಸ್ಟರ್. ಸೊ ಅದು ಫಸ್ಟ್. ಅದಕ್ಕಿನ್ನ ಇನ್ನು ಸರ್ಪ್ರೈಸ್ ಅಂದ್ರೆ ನಾನು ಕೂತ್ಕೊಳ್ಳೋದಕ್ಕೆ ಚಾನ್ಸ್ ನಮ್ಮ ಮಹೇಶ್ ಸರ್. ಮಾಸ್ಟರ್ ಇವ್ರು ಕೊಡಿ, ತೊಂದ್ರೆ ಏನಿಲ್ಲ, ನೀವು ಏನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ. ಇವ್ರ ಜೊತೆ ನಾನು 1-2 ಸಿನಿಮಾ ಮಾಡಿದ್ದೀನಿ ಸರ್. ಬಹಳ ಖುಷಿ ಆಗುತ್ತೆ ಇವ್ರ ಜೊತೆ ಕೂಡ. ಬಟ್ ಕಾನ್ಫಿಡೆಂಟ್ ಅದು 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 ಆಗುತ್ತೆ ಸರ್, ಖಂಡಿತ ಆಗುತ್ತೆ, ಅದು ಕೂಡ ಆಗುತ್ತೆ. ಆಮೇಲೆ JP ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಪಾದಯಾತ್ರೆ ತುಂಬಾ ಬಿಸಿ ಸರ್. ಅವರು ಆಕ್ಚುಲಿ ಬಿಸಿ ಇದ್ರು ಕೂಡ ಅವ್ರನ್ನ ಕರ್ಕೊಂಡು ಪ್ಲೇಸ್ ಅಲ್ಲಿ ಕೊಡ್ಸೋದೇ ಕಷ್ಟ ಆಕ್ಚುಲಿ. ಇಷ್ಟು ಫ್ರೀ ಆಗಿ ಬಂದಿದ್ರೆ ನನಗೆ ಒಂದು ಇದಾಗ್ತಾ ಇದೆ. ಬಿಸಿ ಅಂದ್ರೆ ಸರ್ ಅವರು ಹೇಳ್ತಾರಲ್ಲ ಸಮಾಜ ತುಂಬಾ ಅದ್ರ ಬಗ್ಗೆ ಸೋಷಿಯಲ್ ಅದ್ರ ಬಗ್ಗೆ ತುಂಬಾ ಬಿಸಿ ಆಗಿರ್ತಾರೆ. ಅವ್ರನ್ನ ಕರ್ಕೊಂಡು ರಿಹರ್ಸಲ್ ಮಾಡಿಸಿ, ಆಮೇಲೆ ಇವರಿಬ್ಬರನ್ನ ಕಾಂಬಿನೇಷನ್ ಕೊಡಿಸಿ ತುಂಬಾ ರಿಸಿಪ್ಟ್ ತಗೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಪ್ಲಾನ್ ಮಾಡಿ. ಬಟ್ ಬ್ಯಾಂಕ್ ಅಂಕಲ್ ಮಾಡೋ ಚಾನ್ಸಸ್ ಇತ್ತು. ಎಲ್ಲೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಒಂಚೂರು ಮಿಸ್ ಆಯ್ತು. ಸೊ ಬ್ಯಾಂಕಾಕ್ ಪ್ಲಾನ್ ಮಾಡೋಯ್ತು. ಬಟ್ ಇಬ್ರು ಹೀರೋ ಇಟ್ಕೊಂಡು ಒಂದು ಪ್ಲಾನ್ ಅಲ್ಲಿ ಯಾವ ತರ ಮಾಡ್ಬೇಕಂದ್ರೆ ಸೆಟ್ ಪ್ಲಾನ್ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ರೋಡ್ ವರ್ಕೌಟ್ ಆಗಲ್ಲ, ಬೇಡ ಒಂದು ಸೆಟ್ ಪ್ಲಾನ್. ಸಾಂಗ್ ಕೇಳಿದ ತಕ್ಷಣ ಫೋಕ್ ಇತ್ತು ಫೀಲ್. ಅದಕ್ಕೆ ಯಾವ್ದ ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು, ಒಂದು ಕಾಸ್ಟ್ಯೂಮ್ ಕಾಂಬಿನೇಷನ್, ಕಲರ್ಸ್ ಆಗ್ಬೋದು, ಎಲ್ಲ ತರ ಪ್ಲಾನ್ ಮಾಡಿ, ಬ್ಯಾಕ್ ಡ್ರಾಪ್ ಏನ್ ಬೇಕಂತ ನೋಡಿ ಯೋಚನೆ ಮಾಡಿ, ಡ್ಯಾನ್ಸರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ತುಂಬಾ ರಿಚ್ ಆಗಿ ಮಾಡಿದೀನಿ ಸರ್. ಬಟ್ ಅದೇ ನಂಗೆ ನೀವೆಲ್ಲ ನೋಡಿ ಒಂದು ಆಶೀರ್ವಾದ ಮಾಡಿ ನಮ್ಮ ಭಗೀರಥ ಸಿನಿಮಾಗೆ ಅಂದೇ ಒಂದು ಗೆಲ್ಸ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಸಾಂಗ್ ಸರ್ ಇದೊಂದು ಪ್ರಮೋಷನ್, ಇದೊಂದು ಸಾಂಗ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಟೈಟಲ್ ಟ್ರ್ಯಾಕ್ ಮಾಡ್ಬೇಕಂತ ಒಂದು ಚಾನ್ಸಸ್ ನಡೀತಾ ಇದೆ ಸರ್. ಡೈರೆಕ್ಟರ್ ಸರ್ ಮಾತಾಡ್ತಾ ಇರೋದು ಒಂದು ಟೈಟಲ್ ಟ್ರ್ಯಾಕ್ ಭಗೀರಥದ ಒಂದು ಟೈಟಲ್ ಟ್ರ್ಯಾಕ್ ಒಂದು ಬರ್ತಾ ಇದೆ. ಸೊ ಅದೊಂದು ಪವರ್ಫುಲ್ ಮಾಡುವಂತ ಚಾನ್ಸಸ್ ಆಲ್ಮೋಸ್ಟ್ ಇದೆ. ಸೊ ಅದು ಪ್ಲಾನ್ ಇದೆ ಸರ್. ಥ್ಯಾಂಕ್ ಯು. ಮಹೇಶ್ JP ಅವರು ಸುಮಾರು ವರ್ಷ ನಮ್ಮವರ ಸಂಬಂಧ. ಏರ್ಪೋರ್ಟ್ ಇಂದ ಗಾಡಿ ಕಳಿಸಿ ಮತ್ ವಾಪಸ್ ಏರ್ಪೋರ್ಟ್ ವರೆಗೂ ಅವ್ರ ಗಾಡಿ ನಮ್ಗೆ ಬಿಡಕ್ ಬರುತ್ತೆ, ಅಷ್ಟೊಂದು ಸಂಬಂಧ ನಮ್ದಿರೋದು. ಸೊ ಲಾಸ್ಟ್ ಟೈಮ್ 3 months ಬ್ಯಾಕ್ ಬಂದಾಗ ಈ ಸಾಂಗ್ ಅನ್ನು ಕೇಳಿಸಿದ್ರು ನನಗೆ, ನೋಡಿ ಸಾಂಗ್ ಅಂತ. ನಾನೇನ್ ಹೇಳಿದೆ, ಇದು ಸ್ವಲ್ಪ ಭೋಜ್ಪುರಿ ಸ್ಟೈಲ್ ಅಲ್ಲಿ ಮಾಡಿ ಅಂತ ಹೇಳಿದೆ. ಭೋಜ್ಪುರಿ ನಿಮಗೆ ಗೊತ್ತಿರ್ಬೇಕು, ಸುಮಾರು ಸಾಂಗ್ಸ್ಗಳು ಫೋಕ್ ಅವೆಲ್ಲ ಮಾಡಿರ್ತಾರೆ ಸರ್, ಚೆನ್ನಾಗಿರುತ್ತೆ ಅಂತ. ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ಟು ಅದು ಇದ್ ಮಾಡ್ಬೇಕಾರೆ ಹೀರೋಯಿನ್ಗಳು ಯಾರು ಹಾಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿಯವ್ರನ್ನೇ ಹಾಕೊಳ್ಳಿ, ನಾನು ಸುಮ್ಮನೆ ಭೋಜ್ಪುರಿ ಅಂತ ಹೇಳಿದ್ದೆ, ಅದನ್ನ ಸ್ವಲ್ಪ ಬೇರೆ ತರ ಕಾಣ್ಲಿ. ಬಟ್ ಸಾಂಗ್ ಇಸ್ ಎಕ್ಸ್ಟ್ರಾರ್ಡಿನರಿ ಸಾಂಗ್. ನಮ್ಮ ನಿರ್ದೇಶಕರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಚೇತನ್ ಎಲ್ಲ ಸೇರಿ ಒಳ್ಳೆ ಸಾಂಗ್ ಮಾಡಿಸಿರೋದಕ್ಕೆ ಹುಡುಕಿ ಅಂತ ಹೇಳಿ ಕೊನೆಗೆ ಮಾಡಿ ಒಳ್ಳೆ ಸ್ಟೈಲ್ ಅಲ್ಲಿ ಶೂಟ್ ಮಾಡಿದ್ದಾರೆ.
ಸೊ ಈ ಪಿಕ್ಚರ್ ಒಳ್ಳೇದಾಗ್ಲಿ. ಇನ್ನೊಂದು ವಿಚಾರ, ನಮ್ಮ ಅವರ ಸಂಬಂಧ ಇಷ್ಟು ವರ್ಷ ಇತ್ತು, ಅದಕ್ಕೆ ಈ ಸತಿ ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್ ಅಂಡ್ ಫೋಟೋಗ್ರಫಿ ಇವರೇ ಹೀರೋ. ನೆಕ್ಸ್ಟ್ ಈಗ ಸ್ಟಾರ್ಟ್ ಇನ್ನೊಂದು 15-20 ಡೇಸ್ ಅಲ್ಲಿ ಅದು ಫ್ಲೋರಿಗೆ ಹೋಗ್ತದೆ. ನಿಮ್ಮೆಲ್ಲ ಆಶೀರ್ವಾದ ನಮ್ಮೇಲೂ ಇರಲಿ. ಫಸ್ಟ್ ಟೈಮ್ ನಾವು ಡೈರೆಕ್ಷನ್ ಹಿಡಿತಾ ಇದೀವಿ. ನಿಮ್ಮ ಆಶೀರ್ವಾದ, ನಿಮ್ಮನ್ನೆಲ್ಲ ಮೀಟ್ ಮಾಡೋದೇ ಒಂದು ಖುಷಿ ನಮಗೆ ಬೆಂಗಳೂರಿಗೆ ಬಂದು. ಯಾವುದು ಇದು ಎಷ್ಟು ದಿನ 45 ಡೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್, ಈಸ್ ದ ಹೀರೋ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶಶಿಧರ್ ಅಂತ ಒಂದು 20 ಪಿಕ್ಚರ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು. ಬಟ್ ನಮ್ಮ ಜನಾರ್ದನ್ 20 ವರ್ಷದಿಂದ ಪರಿಚಯ, ಕ್ಲಾಸ್ಮೇಟು, ಬಾಯ್ ಫ್ರೆಂಡಿಂದ ಪರಿಚಯ. ಕರೆದ್ರು, ಹೌದು ಸರ್, ಬಾಯ್ ಫ್ರೆಂಡ್ 20 ವರ್ಷದಿಂದ ಪರಿಚಯ. ಒಂದೇ ಒಂದು ಗೆಲುವು ಬೇಕು ಅಂತ ಜನ ಒದ್ದಾಡ್ತಾ ಇದ್ದೀನಿ, ಅದನ್ನ ಕೇಳ್ಕೊಂತ ಇದ್ದೀನಿ, ಗೆಲುವು ಕೊಡಪ್ಪ ಅಂತ ದೇವ್ರನ್ನ. ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಹೌದು ಸರ್, ಕ್ಲಾಸ್ಮೇಟ್ PU ಹೊಸಕೋಟೆ. ಕೇಳ್ಕೊಂಡಾಗ ದೊಡ್ಡ ಹೃದಯದಿಂದ ಬಹಳ ಕಮ್ಮಿ ಟೈಮಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಒಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡಿದ್ರು. ಅವ್ರಿಗೆ ಗೌರಿ ಗಣೇಶ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಫಸ್ಟ್ ಹೇಳ್ತೀನಿ. ಹಾಗೂ ತಾವೆಲ್ಲ ಎಷ್ಟೇ ಕಮಿಟ್ಮೆಂಟು, ಎಷ್ಟೇ ಕಡೆ ಕಾರ್ಯಕ್ರಮಗಳು, ಏನೇ ಮನೆ ಕೆಲಸಗಳಿದ್ರೂ ನಮ್ಮ ಮಾಧ್ಯಮದವರು, ಪತ್ರಿಕೆಯವರು ಬಂದಿದ್ದೀರಿ. ನಿಮಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಹೇಳ್ತಾ, ಹಾಗೆ ಆರೋಗ್ಯ ಭಾಗ್ಯ ಆಯುಷ್ಯ ಕೊಡ್ಲಿ ಅಂತ ಆಗ್ಲೂ ಹೇಳಿದ್ದೀನಿ. ಇನ್ನೂ 1-2 ಸಲ 3 ಸಲ ಹೇಳ್ತೀನಿ. ನೀವು ಆರೋಗ್ಯವಾಗಿ ಚೆನ್ನಾಗಿದ್ದು ಎಲ್ಲಾ ತರದಲ್ಲಿ ಬಂದ್ರೇನೆ ನಮ್ಮ ಸಿನಿಮಾನ ಪ್ರಚಾರ ಮಾಡಿ, ನಮ್ಗೆ ಆಶೀರ್ವಾದ ಮಾಡಿ, ಮಾರ್ಗದರ್ಶನ ನೀಡಿ ಗೆಲ್ಲಿಸಿ ಮತ್ತೆ ಮುಂದೆ ಸಿನಿಮಾ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ನೀಡುವಂತ ಒಂದು ಅವಕಾಶ ತಾವು ಮಾಡಿ ಕೊಟ್ಟಿದ್ದೀರಿ. ನಿಮ್ಗೆ ನನ್ನ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹೇಳ್ತೀನಿ ಸರ್, ಈ ಭಗೀರಥನ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಸರ್, ನಮ್ ಜನಾರ್ದನ್ ಸರ್ ಅವರು ಅವ್ರ ಮುಂದೆ ನಾನು ಹೇಳಕ್ ಇಷ್ಟಪಡಕ್ಕೆ ಕಷ್ಟ ಆಗ್ತದೆ. ಬಹಳ ಶ್ರಮ ಪಟ್ಟಿದ್ದಾರೆ ಕತೆ ಮಾಡಿ. ಈ ಕತೆನ ಬಂದು ಒಪ್ಸಿ, ದಯವಿಟ್ಟು ಯಾರು ಬೇಸರ ಮಾಡ್ಕೋಬೇಡಿ. ನನಗೊಂದು 5 ನಿಮಿಷ ಅವಕಾಶ ಆಗಿದೆ, ಇದೊಂದು ಅವಕಾಶ ಹೇಳೋದಕ್ಕೆ. ಯಾಕೆಂದ್ರೆ ಹಂಚ್ಕೊಳ್ಳೋಕೆ ಈ ಟೈಮ್ ಬೇಕು, ಬೇರೆ ಟೈಮ್ ತಾವು ಸಿಗಲ್ಲ, ನಾವು ಯಾರಿಗೆ ಹೇಳ್ಕೊಳಕ್ಕೆ ಕಷ್ಟ ಆಗ್ತದೆ. ಅವ್ರಿಗೆ ಏನು ಇಲ್ಲಿವರೆಗೂ ಹೇಳ್ಕೊಂಬಂದ್ರು ಬ್ರೇಕ್ ಬೇಕು ಅಂತ, ಅವರು ಕೂಡ ಯಾರ್ಯಾರನ್ನೂ ಕೂಡ ಮೀಟ್ ಮಾಡಿ ಯಾರಿಗೆ ಮಾಡಬೇಕು, ಯಾವ ಹೀರೋ ಮಾಡಬೇಕು, ಯಾವ ಪ್ರೊಡ್ಯೂಸರ್ ಹತ್ರ ಹೇಳ್ಬೇಕು ಅಂತೇಳಿ ಸಾಕಷ್ಟು ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ 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 ಕಡೆಗೆ ಸಿನಿಮಾನ ಪ್ರಾಣದಂತೆ ಪ್ರೀತಿಸ್ತಾರೆ ಇವರು. ಚೇತನ್ ಅವರು, ಭೈರಪ್ಪ ಗೌಡ್ರು, ರಮೇಶ್ ಗೌಡ್ರು, ಇದಕ್ಕೆ JP ಜಯಪ್ರಕಾಶ್ ಅವರೇ ಸರಿ ನಾಯಕರು ಅಂತೇಳಿ ಅವ್ರು ಇಷ್ಟಪಟ್ಟು ಬಂದು ಕತೆ ಹೇಳಿದ್ರು. ಕತೆ ಹೇಳುವಾಗ ನಮ್ಗೇನೋ ಒಂಥರ ಇತ್ತು, ಏನ್ ಮಾಡೋದು ಎಲ್ಲ ಕೇಳಿ ನಾವು ಕೂಡ ಸ್ವಲ್ಪ JP ಸರ್ ಅವ್ರಿಗೆ ಜೊತೆಗೆ ಸೇರಿಸ್ಕೊಂಡು, ಸರ್ ನೀವು ಸ್ವಲ್ಪ ಹೇಳ್ಬೇಕು, ನಿಮಗೆ ಸ್ವಲ್ಪ ಜಾಸ್ತಿ ಈ ಸೋಷಿಯಲ್ ವರ್ಕ್ ಜಾಸ್ತಿ ಮಾಡಿದಿರಿ. ವಿದ್ಯಾರ್ಥಿ ಕ್ರಿಯಾ ಸಮಿತಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಲಕ್ಷ ಅಷ್ಟು ನೀವು ಅಡ್ಮಿಷನ್ ಮಾಡಿಸಿ ಎಲ್ಲಾ ತರ ಹೋರಾಟ ಕಾರ್ಯಕ್ರಮ ಮಾಡಿದಿರಿ. ಈ ಕತೆ ಏನಾಗ್ಬೋದು, ನಾವು ಏನಾದ್ರು ಪ್ರೊಡ್ಯೂಸರ್ ಆದ್ರೆ ಇದರಿಂದ ನಾವು ಸುಧಾರಿಸ್ಕೊಂಡು ಮುಂದೆ ಸಿನಿಮಾ ಮಾಡಕ್ ಹೋಗ್ಬೋದಾ, ಡೈರೆಕ್ಟರ್ ಇಂತ ಕತೆ ತಂದಿದ್ದಾರೆ, ದಯಮಾಡಿ ನಮ್ಗೆ, ಯಾಕೆ ನಾಯಕರು ನೀವೇ ಮಾಡ್ತಾ ಇರೋದ್ರಿಂದ ನಿಮ್ ಮೇಲೆ ನಾವು ದುಡ್ಡು ಹಾಕ್ಬೇಕು, ಮುಂದೆ ಆಗುವ ಕಷ್ಟಗಳನ್ನ ನಾವು ಕೂಡ ನೆನ್ಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಕೇಳಿ ಅವ್ರ ಮುಂದೆ ಚರ್ಚೆ ಮಾಡಿದಾಗ ಎಲ್ಲರೂ ಆ ಬಂಡೆ ಮಹಾಕಾಳಿ ಮಾರಮ್ಮ ತಾಯಿ ಆಶೀರ್ವಾದದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ನಿರ್ಧಾರ ಬಂತು. ಮುಹೂರ್ತ ಇಟ್ಕೊಂಡು ಬಂಡೆ ಮಹಾಕಾಳಿ ಮಾರಮ್ಮ ದೇವಸ್ಥಾನದಲ್ಲಿ ತಾವೆಲ್ಲ ಬಂದು ಬಹಳ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ರಿ. ಅದಾದ ನಂತರ ಹೇಗೆ ಶೂಟಿಂಗ್ನ ಮುಗಿಸಿದ್ರು ಅಂದ್ರೆ ನಿರ್ದೇಶಕರು ಟಿಲ್ಲರ್ ಮಂಜು ಸರ್ ಅವ್ರಿಗೆ ನಾನು ಬಹಳ ಗೌರವ ಸಲ್ಲಿಸ್ತೀನಿ. ಅವ್ರಿಗೆ ಅಷ್ಟು ಚೆನ್ನಾಗೆ ಬೆಳಿಗ್ಗೆ ಶುರು ಮಾಡಿದ್ರೆ ನೈಟ್ ಪೂರ್ತಿ ನಾಳೆ ಬೆಳಿಗ್ಗೆ ತನಕ ಅವ್ರು ಫೈಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ಬೇಕು ಅನಿಸ್ತದೆ. ಯಾಕೆ ಬೆಳಿಗ್ಗೆ ರಾತ್ರಿ ಕೂತಿಲ್ಲ, ನಿದ್ದೆ ಮಾಡಿಲ್ಲ. ನಾನು ಕೂಡ ನಮ್ಮ ಭೈರಪ್ಪ ಗೌಡ್ರು ಎಷ್ಟು ಸಹಕರಿಸ್ಬೇಕು, ರಮೇಶ್ ಗೌಡ್ರು ಜೊತೆಲೆ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಹಾಕೊಂಡು ನಿಂತ್ಕೊಂಡು ಅಷ್ಟೇ ಅವ್ರಿಗೆ ಸಹಕಾರ ನೀಡಿ ಚೆನ್ನಾಗಿ ಮಾಡಿ, ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ಈ ಸಿನಿಮಾ ಸಕ್ಸಸ್ ಮಾಡೋದಕ್ಕೆ. ಮತ್ತೆ ನಾವು ಮಾಧ್ಯಮದವ್ರ ಹತ್ರ ಕೇಳ್ಕೋಬೇಕಾದ್ರೆ ನಾವು ಚೆನ್ನಾಗಿ ಏನು ಸರಿಯಾಗಿ ಮಾಡದೆ ಅವ್ರ ಮೇಲೆ ಭಾರ ಹಾಕಿದ್ರೆ ಚೆನ್ನಾಗಿರಲ್ಲ. ಪತ್ರಿಕೆಯವ್ರ ಮುಂದೆ ನಾವು ಕೇಳ್ಕೋಬೇಕಾದ್ರೆ ನಾವು ಸಿನಿಮಾ ಚೆನ್ನಾಗಿ ಮಾಡಬೇಕು ಮಾಡಿ ಅಂತೇಳಿ ನಾವು ಆದಷ್ಟು ಸಿನಿಮಾನ ಮುಗಿಸ್ಬಿಟ್ಟಿದ್ದು. ನಿಮ್ಗೆ ಟೀಸರ್ ಬಿಡುಗಡೆ ಮಾಡಿದಾಗ ತಮ್ಗೆ ಗೊತ್ತಿರ್ತದೆ, ಹೆಚ್ಚು ಕಮ್ಮಿ ಮುಗಿಸ್ಬಿಟ್ಟಿದ್ದು. ಯಾಕೋ ಸಮಾಧಾನ ಆಗ್ಲಿಲ್ಲ.
ತಿರ್ಗಾ ಮತ್ತೆ ಕೂತ್ಕೊಂಡು ನಮ್ಮ ಮಹೇಶ್ ತಲ್ಕಾಡ್ ಬಂದ್ರು, ಡೈರೆಕ್ಟರ್ ನಮ್ಮ ಒಂದು ಸಾಂಗ್ ಬೇಕು, ಏನಾರ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ನಾವು ಸ್ವಲ್ಪ ಆರ್ಟಿಸ್ಟ್ನ ನಾವು ಇದಕ್ಕೆ ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ಕೊಂಡಾಗ ಒಂದು ಸಾಂಗ್ನ ಭಾಳ ಅದ್ಭುತವಾಗಿ ಮಾಡಿಸ್ಕೊಂಡು ಬಂದರು. ಎಲ್ಲ 16, 26, 36 ಜನ ಕೇಳಿ ಈ ಸಾಂಗ್ನ ನಾವು ನಾಗಿ ಮಾಸ್ಟರ್ ಹತ್ರ ತಗೊಂಡೋಗಿದಾಗ ಅಯ್ಯೋ ಭಾಳ ಖುಷಿ ಆಯಿತು. ನಾನು ತುಂಬ ಚೆನ್ನಾಗಿದೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಶಕ್ತಿ ಮೀರಿ ನಾನು ಈ ಸಾಂಗ್ನ ನೀವು ಮಾಡ್ಕೊಡ್ತೀನಿ, ಅದಕ್ಕೆ ಮಿಕ್ಕಿದ್ದು ತಾಯಿ ಆಶೀರ್ವಾದದಲ್ಲಿ ನಿಮ್ಗೆ ಗೆಲುವು ನಾವು ಕೊಡಬೇಕು ಅಂತೇಳಿ ಅವರು 15 ದಿವಸ ಹೆಚ್ಚು ಕಮ್ಮಿ ಆಚೆಗೆ ಹೋಗ್ಲಿಲ್ಲ ಸರ್. ಯಾವ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ, ಯಾವ ಪ್ರೋಗ್ರಾಮ್ಗೆ ಹೋಗ್ಲಿಲ್ಲ, ಪೂರ್ತಿ ನಮ್ಮ ಜೊತೆ ಇದ್ದು ರೆಡಿ ಮಾಡಿಕೊಂಡು ನಾವು ಶೂಟಿಂಗ್ ಶುರು ಮಾಡಿದಾಗ ಅಷ್ಟೇ ಚೆನ್ನಾಗಿ ನಮ್ಮ ನಿಸರ್ಗ ಮೇಡಮ್ ಅವರು, ರೂಪಾ ಮೇಡಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಮಾಸ್ಟ್ರು ಅಂತೂ ಏನಂದು ನನಗೊಂದು ಪ್ರಭುದೇವ ಮಾಸ್ಟ್ರು ಮಾಡಿಸ್ಕೊಡ್ತಾ ಇದ್ದಾರೆ ಅನ್ನೋ ಸಂತೋಷ ಫೀಲ್ ಬರ್ತಾ ಇತ್ತು ಸರ್. ಸೆಟ್ಟಲ್ಲಿ ಅಷ್ಟು ಇನ್ವಾಲ್ವ್ ಆಗಿತ್ತು ಸರ್. ಅವ್ರ ಜೊತೆ ಇರೋಂಥ ಅಸಿಸ್ಟೆಂಟ್ಗಳು ಅವರು. ನಾನು ಬ್ರೇಕ್ ಮಾಡೋದು 1 ಗಂಟೆ 2 ಗಂಟೆ ಲೇಟ್ ಆದಾಗ ಜೊತೆ ನಿಂತ್ಕೊಂಡು ಬಿಸ್ಕೆಟ್ ಮತ್ತೊಂದು ಇನ್ನೊಂದು ತರಿಸಿ ಸಮಾಧಾನ ಮಾಡಿ ನಗಿಸ್ತಾ ಇದ್ದೆ ಎಲ್ಲರಿಗೂ. ಅಂದ್ರೆ ಆ ಸ್ಯಾಟ್ಸ್ ಮುಗಿಯೋವರೆಗೂ ಅವ್ರಿಗೆ ಸಮಾಧಾನ ಇದೆ, ಮುಗಿಸ್ಕೊಂಡು ಬ್ರೇಕ್ ಮಾಡೋಣ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನನಗೆ ಒಂದು ಇಷ್ಟಪಡ್ತಾ ಇದ್ದೀನಿ. ಅದಾದ್ಮೇಲೆ ಕೆಲವು ಸೀನ್ಗಳು ಅವರು ಫಾರಿನಿಂದ ಬಂದಿರ್ತಾರೆ ನಿಸರ್ಗದವರು, ಅವ್ರದ್ದು ಸೀನ್ಗಳು ಮಾಡಬೇಕಾಗಿತ್ತು ಮನೆ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಪ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹೀರೋ ಮನೆ ಸ್ವಲ್ಪ ಮಾಡಬೇಕಾಗಿತ್ತು, ಅದು ಆಪೋಸಿಷನ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಟಿಲ್ಲರ್ ಮಂಜು ಏನ್ ಮಾಡ್ಕೊಟ್ರು ಅಂದ್ರೆ ಸರ್, ನಾವು ಯಾವುದೋ ಒಂದು 16 ಲೊಕೇಶನ್ ನೋಡಿ ನಮ್ಗೆ ಕಡೆಗೆ ಏನ್ ಕಶ್ಯರ್ ಫ್ಯಾಕ್ಟ್ರಿ, ಜೆಲ್ಲಿ ಫ್ಯಾಕ್ಟ್ರಿ, ಪಾಪ ಅವರು ನಾವು ಪುಟ್ಟಣ್ಣ ಕನ್ನಡ ಸ್ಟುಡಿಯೋ ಹತ್ರ ಹೋಗಿ ಅಲ್ಲಿ ಒಳಗೆ ಮಾಡ್ಬೇಕು ಅಂತ ಹೋದ್ರು. ಅಲ್ಲಿ 2 ಸೀರಿಯಲ್ ನಡೀತಾ ಇತ್ತು, ನಮ್ಗೆ ಅವಕಾಶ ಸರಿಯಾಗಿ ಸಿಕ್ಕಿಲ್ಲ. ಏನ್ ಮಾಡ್ಬೇಕು ಅಂತ ಮುಂದಕ್ಕೆ ಬರುವಾಗ ಆ ಫ್ಯಾಕ್ಟ್ರಿ ಸಿಕ್ತು. ಹೋಗಿ ಮಾಲೀಕರು ಕೇಳ್ಕೊಂಡು ಆ ಪುಣ್ಯಾತ್ಮರು ಧಾರಾಳವಾಗಿ ಒಪ್ಕೊಂಡು ನಮ್ಗೆ ಏನೂ ಕೊಡಬೇಡಿ, ನಿಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಜೆ ಪಿ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಜನಾರ್ದನ್ ಡೈರೆಕ್ಟರ್ ಬಗ್ಗೆ ಹೇಳಿದ್ರಿ, ಡ್ಯಾನ್ಸ್ ಮಾಸ್ಟರ್ ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ, ಬಂದು ಮಾಡ್ಕೊಡಿ ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಟ್ರು. ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿ ಶೂಟಿಂಗ್ ಶುರು ಮಾಡಿದ್ವು. ಟಿಲ್ಲರ್ ಮಂಜು ಅವರು ಏನು ಅವರ ಟೀಮ್ ಇತ್ತು, ಫೈಟರ್ಸ್ನೆಲ್ಲ ಕರ್ಕೊಬಂದು ಅಷ್ಟೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಬಹಳ ಅದ್ಭುತವಾಗಿ ಬಂದಿದೆ. ನೀವು ಅದನ್ನ ಇವತ್ತು ಆಕ್ಚುಲಿ ನಾವು ಏನಾರೋ ಒಂದು ಇದನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಬಹಳ ಆಸೆ ಇತ್ತು. ಕಾರಣಾಂತರದಿಂದ ದಯಮಾಡಿ ಕ್ಷಮಿಸಿ ಮಿಸ್ ಆಗಿದೆ. ಮತ್ತೊಂದ್ಸಲ ಆ ಕ್ಯಾಸೆಟ್ ಬಿಡುಗಡೆ ಸಂದರ್ಭದಲ್ಲಿ, ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಅವಕಾಶ ನಾವು ಮಾಡಿಕೊಡ್ತೀವಿ. ಈ ನಿರಾಶೆ ಆಗಿದೆ, ನನಗೆ ನಿರಾಶೆ, ನಿಮಗೂ ನಿರಾಶೆ ಆಗಿದೆ. ಇದಕ್ಕೊಂದು ಕ್ಷಮೆ ಇರಲಿ, ಭಗೀರಥದಿಂದ ಒಂದು ಕ್ಷಮೆ ಇರಲಿ. ಈ ಭಗೀರಥನ ಹೆಸರು ಸರ್ ಇಡೀ ಕರ್ನಾಟಕದಲ್ಲಿ ಕೊಂಡಾಡ್ತಾ ಇದ್ದಾರೆ. ಆಮೇಲೆ ಈ ಭಗೀರಥನ ಟೈಟ್ಲನ್ನ ಬಹಳ ಜನ ಕೇಳಿದ್ರು, ಈ ಟೈಟ್ಲ್ ಬಿಟ್ಕೊಟ್ಬಿಡಿ, ಈ ಟೈಟ್ಲ್ ಬಿಟ್ಕೊಡಿ, ನೀವು ಬೇರೆ ಮಾಡಿ ಅಂತ. ಈ ಟೈಟ್ಲೇ ಭಗೀರಥಗೆ ಆಧಾರ. ಅದನ್ನೇ ಬಿಟ್ಕೊಟ್ಬಿಟ್ಟು ನಾವೇನ್ ಮಾಡಕ್ಕಾಗುತ್ತೆ? ಅದೆಲ್ಲರೂ ಸಾಧ್ಯನಾ? ನಾವು ಒಂದು ಬ್ರೇಕ್ ಆಗ್ಬೇಕು. ನಾನು 20 ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಸಿನಿಮಾ ಫೀಲ್ಡಲ್ಲಿ. ನಾನು ಎಂಟ್ರಿ ಗಂಧದ ಬಡಿ ಭಾಗ 2 ನಿರ್ದೇಶಕರ ಜೊತೆ 15 ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ, ನಿರ್ಮಾಪಕರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಎಲ್ಲಾ ತರ ಕೆಲಸ ಮಾಡಿ ಒಂದು 15-20 ಸಿನಿಮಾ ಆಕ್ಟಿವ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ಜಮಾನ ಮಾಡ್ಬೇಕಾದ್ರೆ 2-3 ವರ್ಷ ಏನೂ ಕೆಲಸ ಮಾಡಿಲ್ಲ. ಬಾಲಿವುಡ್ ಇಂದ ಜಾಕಿ ಶ್ರಾಫ್ ಕರ್ಕೊಂಡು ಬಂದು ಇಳೆಯರಾಜ ಮಗ ಕೈಲಿ, ಕಾರ್ತಿಕ್ ರಾಜ್ ಅವ್ರ ಕೈಲಿ ಮ್ಯೂಸಿಕ್ ಮಾಡಿಸಿ, ಅಲ್ಲೆಲ್ಲ ಹೋಗಿ ಸಾಂಗ್ ಮಾಡಿಸಿ ಇಡೀ ಕರ್ನಾಟಕ ಪಬ್ಲಿಸಿಟಿ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅದರಲ್ಲೂ ಸ್ವಲ್ಪ ಆಗು ಹೋಗು ನಮ್ಗೆ ಅನುಭವಿಸಿದೀವಿ. ಅದಾದ್ಮೇಲೆ ಕೌರವ ವೆಂಕಟೇಶ್ ಅವ್ರ ಜೊತೆ ಒಂದು ಗುಡ್ ಬೈ ಮಾಡ್ದ, ಗುಡ್ ಬೈ, ಅದರಲ್ಲೂ ಸುಲಭ ಇದಾಗಿದೆ. ಈಗ ಭಗೀರಥ ನಮ್ಗೆ ದೇವರ ಆಶೀರ್ವಾದ, ಎಲ್ಲಕ್ಕಿಂತ ಕಣ್ಣು ಕಾಣ ಮಾಧ್ಯಮದವರು, ಪತ್ರಿಕೆಯವರ ಆಶೀರ್ವಾದ. ನನಗೆ ತುಂಬ ಹೃದಯದಿಂದ ಸಂತೋಷ ಪಡ್ತೀನಿ. ನೀವೆಲ್ಲ ಬಂದು ನಮ್ಗೆ ಈ ಟೈಮಲ್ಲಿ ಒಂದು ಇದನ್ನ ಅಟೆಂಡ್ ಮಾಡಿ ಚೆನ್ನಾಗಿ ಎಲ್ಲ ನಮ್ಮನ್ನ ಏನು ನಾವು ಮಾಡಿದೀವಿ, ಈ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾ ಇದೀವಿ, ಇದನ್ನ ಪ್ರಚಾರ ಮಾಡ್ತೀವಿ. ಅದಕ್ಕಿಂತ ದೊಡ್ಡ ಭಾಗ್ಯ ನಮ್ಗಿಲ್ಲ. ಇಲ್ಲೇ ನಮ್ಗೆ ಈ ಭಗೀರಥ ಗೆಲ್ಲ ಸೂಚನೆ ಜಾಸ್ತಿ ಕಾಣ್ತಾ ಇದೆ. ನಾವು ಪೂಜೆ ಮಾಡ್ತಾ ಇದ್ದ ಒಳಗೆ ಬರ್ತಾ ಇದ್ದಂಗೆನೆ ನಮ್ಮ ಸಾರ್ ಅವ್ರು ಬಂದು ಬಹಳ ಚೆನ್ನಾಗಿ ಹೊರಗಡೆ ಫೋಟೋಸ್ ತಗೊಂಡ್ರು. ನಮ್ಮ ರಮೇಶ್ ಅಣ್ಣವರು, ನಮ್ಮ ಸಾರ್ ಅವರು. ಇಲ್ಲ ಅಣ್ಣ ಹೇಳ್ಬಿಡ್ತೀನಿ, ಅದಕ್ಕೆ 5 ನಿಮಿಷ ಟೈಮ್ ತಗೊಂಡು ಇದ ಮಾಡ್ಕೊಬಿಡಿ. ಇನ್ಯಾರು ಮಾತಾಡೋರಿಲ್ಲ, ನಂದೇ ಲಾಸ್ಟ್. ಖಂಡಿತ ಅಣ್ಣ, ನನಗೊಂದು ಅವಕಾಶ.
ನಾನು ಎಂ ಬಿ ಶಂಕರ್ ಅವ್ರ ಜೊತೆ 3 ಸಿನಿಮಾದಲ್ಲಿ ಕೆಲಸ ಮಾಡಿ ಅವ್ರಿಗೂ ಶಿಷ್ಯ ಆಗಿದ್ದೀನಿ. ಅದು ಕೂಡ ನಾನೊಂದು ದೊಡ್ಡ ಮನೆಯಲ್ಲಿ ಬೆಳೆದು ನಾನು ಕೂಡ ಅಲ್ಲಿಂದ ಕೆಲಸ ಕಲ್ತ್ಕೊಂಡ್ಬಂದು ಈ ಭಗೀರಥಗೆ ಈ ಸಿನಿಮಾ ಏನ್ ಪ್ರೀತಿಸ್ಬೇಕು, ಏನ್ ಕಷ್ಟ ಪಡ್ಬೇಕು, ಎಲ್ಲೂ ನಮ್ಮ ಪ್ರೊಡಕ್ಷನ್ ತೊಂದರೆ ಆಗ್ಬಾರ್ದು. ಕೇಳಿ ಯಾರಾದ್ರೂ ಕೇಳ್ಕೊಳ್ಳಿ, ಯಾರ ಬಾಯಿಂದನಾದ್ರೂ ಒಂದು ನಮ್ಗೆ ತೊಂದರೆ ಆಯ್ತು, ನಮ್ಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಮಾಡಕ್ ಅವಕಾಶ ಮಾಡ್ಕೊಟ್ಟಿಲ್ಲ, ಕಣ್ಣ ಪೂರ್ತಿ ಏನು ಬೇರೆ ಕೆಲಸನೇ ಮಾಡಿಲ್ಲ, ಅವ್ರ ಜೊತೆ ನಿಂತ್ಕೊಂಡು ಸಂಪೂರ್ಣ ನಿಂತ್ಕೊಂಡು ಇವೆಲ್ಲ ಬಿಸ್ನೆಸ್ ಸ್ವಲ್ಪ ಕಷ್ಟ. ನಮ್ಗೆ ಸಿನಿಮಾನೇ ಉಸಿರು, ಸಿನಿಮಾನೇ ರಕ್ತ. ನಾನು ಒಂದೇ ಸಿನಿಮಾ ಮಾಡಿ ಹೊಟ್ಟೋಗ್ಬೇಕು ಅನ್ನಂಗಿದ್ರೆ ಜನ್ಮನದಲ್ಲೇ ಹೊಟ್ಟೋಗ್ಬಿಡ್ತಾ ಇದ್ದೀನಿ. ನಾನು 10 ಕೆಲಸ ಮಾಡ್ತೀನಿ, ಬರೀ ನಿರ್ಮಾಪಕರಾಗಿರಲ್ಲ, ಎಲ್ಲಾ ಕೆಲಸನೂ ಕಲ್ತಿದ್ದು. ಬೇರೆ ಟೈಮು ಬೇರೆ ಕೆಲಸಕ್ಕೆ ದುಡ್ಡು ತರಬೇಕಲ್ಲ ತಿರ್ಗಾ ಸಿನಿಮಾ ಮಾಡಕ್ಕೆ, ಇಲ್ಲ ಅಂದ್ರೆ ಮತ್ತೆ ಸಿನಿಮಾ ಮಾಡಕ್ಕೆ ಆಗಲ್ಲ. ಹಾಗಾಗಿ ನಾನು ದುಡ್ಡನ್ನ ಅಂಬರಿಸಿ ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಮಾಡ್ತೀನಿ. ಈಗ ಹಿಂದೆ ಒಂದಾಗಿದೆ, ಒಂದೇ ಒಂದು ಲೈನ್ ಹೇಳ್ತೀನಿ. ದಿಗ್ದರ್ಶಕ ಕೂಡ ಎಲ್ಲ ಆಗಿದೆ, ಒಂದು ಸಾಂಗ್, ಒಂದು ಫೈಟ್ ಬ್ಯಾಲೆನ್ಸ್ ಇದೆ. ಅತಿ ಶೀಘ್ರದಲ್ಲಿ ಇದ್ರ ಜೊತೆ ಅದು ಬರುತ್ತೆ. ಅದಾದ್ಮೇಲೆ ನಾನು ಇನ್ನೂ ಒಂದು ಸಿನಿಮಾ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟರ್ ನಿರ್ದೇಶಕರುಗಳೇ ಇರಬೇಕು. ಇಲ್ಲ ಇವರು ಎದ್ದೊಳಿ ಸರ್, ನಟರಂಗ ಅಂತೇಳಿ ಅವ್ರ ಅರ್ಜುನ್ ಸರ್ಜಾ ಅವ್ರ ಸಿನಿಮಾ, ನಮ್ಮ ರಮೇಶ್ ಸರ್, ರಮೇಶ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ, ತೆಲುಗಲ್ಲಿ ಕೆಲಸ ಮಾಡಿ ಬಹಳ ಸಾಕಷ್ಟು ಕಲ್ತಿದ್ದಾರೆ. ಅವ್ರಿಗೆ ಒಂದು ಸಿನಿಮಾ ನಾನು ನೆಕ್ಸ್ಟ್ ಇದು ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಶಿವರಾಜ್ ಮೇಲ್ ಕೂತಿದ್ದಾರೆ, ಎಲ್ಲಿಗಾರ ಶಿವರಾಜ್ ಅವರು, ನಮ್ಮ ಸಾರು ಅವ್ರದ್ದು, ಶಿವಣ್ಣ ಒಂದು ಪಣಿರಾಮಚಂದ್ರ ಜೊತೆ, ಮತ್ತೆ PH ವಿಶ್ವನಾಥ್ ಅವ್ರ ಜೊತೆ, ಶಿವಮಣಿ ಅವ್ರ ಜೊತೆ ಬಹಳ ಕೆಲಸ ಮಾಡಿ, ಚೇತನ ಅನ್ನೋ ಸಿನಿಮಾ, ಒಂದು ಮಕ್ಕಳು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ಅವರು ಕೂಡ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಮಾತು ಕೊಟ್ಟಿದ್ದೀನಿ. ಅದೆಲ್ಲ ಹಿಂದೆನೆ ಬರುತ್ತೆ. ನನಗೆ ತಾವು ಯಾರೂ ಬೇಸರ ಮಾಡ್ಕದೆ ಬೇಕಾದ್ರೆ 2 ಮಾತು ಬೈರಿ, ಸಿನಿಮಾಗೆ ಮಾರ್ಗದರ್ಶನ ಆಶೀರ್ವಾದ ನೀಡಿ ನನಗೆ ಅವಕಾಶ ಮಾಡಿಕೊಡಿ. ಭಗೀರಥ ಅದ್ಭುತವಾಗಿ ಎಲ್ಲ ಒಂದು ಈ ಟೀಮಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಳ್ಳೆ ಮನಸ್ಸಿಂದ ಕೆಲಸ. ಈ ಸಾಂಗು ಈಗ ಶಿವಣ್ಣ ಮತ್ತೆ ಪ್ರಭುದೇವ್ ಒಂದು ಸಾಂಗ್ ಮಾಡೋದು, ಇತಲಿಗೆ ಕರಿಬೇಡ ಮಾವ ನಾಚಿಕೆ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಸಾಂಗ್. ಬಹಳ ಖುಷಿ ಆಗ್ತದೆ ಅಷ್ಟೊಂದು. ಅದರಲ್ಲಿ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಈ ಕಾಸ್ಟ್ಯೂಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ರು ಹೀರೋಗೆ ಬಹಳ ಒಂದು ತೆಲುಗು ಮಟ್ಟದಲ್ಲಿ ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ತಾವು ಬಡ್ಜೆಟ್ ಎಷ್ಟಾಯ್ತು ಅಂತ ಕೇಳಿದ್ರಿ, ಅದಕ್ಕೆ ನಾನು ಉತ್ತರ ಇರ್ತೀನಿ. ಪೋಸ್ಟರ್ ಮಾಡ್ಸಕ್ಕೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಸರ್?